ರಾಯರು ಮಂಚಾಲಮ್ಮನ ಕ್ಷೇತ್ರದಲ್ಲಿ ಮಂತ್ರಾಲಯ ಅಂತ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರದಲ್ಲಿ ರಾಯರು ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದಂತಹ ದಿವಸ ಆ ಮಂತ್ರಾಲಯ ಕ್ಷೇತ್ರದಲ್ಲಿ ಆ 3 ದಿವಸಗಳ ಕಾಲ ಸಾಮಾನ್ಯವಾಗಿ 3 ದಿವಸ ಮಾತ್ರ ಅಲ್ಲ, ಅದಕ್ಕೆ ಪೂರ್ವವಾಗಿ ಉತ್ತರವಾಗಿ ಒಟ್ಟಿಗೆ 7 ದಿವಸಗಳ ಕಾಲ ಸಪ್ತಾಹ ಪರ್ಯಂತ ಅಲ್ಲಿ ಉತ್ಸವಗಳನ್ನು ಆಚರಣೆ ಮಾಡ್ತಾರೆ. ಉತ್ಸವ ಅಂತ ಹೇಳಿದರೆ ರಾಯರಿಗೆ ಆರಾಧನೆ ಅಂತ ಹೇಳಿದರೆ, ನಮ್ಮಲ್ಲೆಲ್ಲ ಆರಾಧನೆ ಅಂತ ಹೇಳಿದರೆ ಬರೀ ಊಟದ್ದು ಮಾತ್ರ ನಮ್ಮಲ್ಲಿ ಇರ್ತದೆ. ಆದರೆ ಆರಾಧನೆ ಅಂತ ಹೇಳಿದರೆ ನಾನಾ ಥರದಲ್ಲಿ ಆರಾಧನೆ. ಎಲ್ಲರೂ ಕೂಡ ಅನೇಕ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ರಾಯರಿಗೋಸ್ಕರ ತಂದು ಅಲ್ಲಿ ಅರ್ಪಣೆ ಮಾಡ್ತಾರೆ. ನಾನಾ ರೂಪದಲ್ಲಿ, ಅಂದರೆ ಧಾನ್ಯ ರೂಪದಲ್ಲಿಯೋ, ದ್ರವಗಳ ರೂಪದಲ್ಲೋ, ಅಥವಾ ಹಣದ ರೂಪದಲ್ಲಿಯೋ, ಬೇರೆ ಬೇರೆ ರೂಪದಲ್ಲಿ ತರಕಾರಿ ತಾವೇನು ಸಂಪಾದನೆ ಮಾಡಿದ್ದಾರೆ. ಅವನು ಕೃಷಿಕ ಅಂತ ಆಗಿದ್ರೆ ತರಕಾರಿಯನ್ನು ತಂದು ಕೊಡುವುದರ ಮೂಲಕ ರಾಯರ ಸೇವೆ ಮಾಡ್ತಾನೆ. ತಾನು ಧಾನ್ಯವನ್ನು ಸಂಪಾದನೆ ಮಾಡಿದವಂತಾದರೆ ಅಕ್ಕಿ, ಬೇಳೆ, ಬೆಲ್ಲ ಇದನ್ನೆಲ್ಲ ತಾನು ಕ್ರಯದಿಂದ ಪಡ್ಕೊಂಡು ಬಂದು ರಾಯರಿಗೆ ಅನ್ನದಾನಕ್ಕೋಸ್ಕರ